ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಭೂಮಿಯಲ್ಲಿ ಸ್ವರ್ಗದಲ್ಲಿ ಸರ್ವಾಧಿಕಾರವುಳ್ಳ ಯೇಸು ಕ್ರಿಸ್ತ ದೇವರು ದೇವಕುಮಾರನಾದ ಜೀವ ಕೊಡುವ ಆತ್ಮನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ರಕ್ಷಣೆ ನಾಮದಲ್ಲಿ ದೇವರ ವಾಕ್ಯವನ್ನು ಆಲಿಸಲು ಸ್ವಾಗತಿಸ ಪ್ರಿಯರೇ. ಈ ದಿನ ಈ ಸಮಯ ನಾವು ಆಲಿಸಲಿರುವಂಥ ಮಾತನಾಡುವ ಗ್ರಂಥವಾದ ಜೀವಗ್ರಂಥ, ರಕ್ಷಣೆ ಗ್ರಂಥ, ದೇವರ ಮಾತುಗಳ ಮೂಲಕ ಅಂಶ ಪ್ರೇರೆ ಭಕ್ತರ ಧನ್ಯತೆ. ಹೌದು ಪ್ರೇರೆ, ದೇವರಲ್ಲಿ ದೇವಕುಮಾರ ಯೇಸು ಕ್ರಿಸ್ತನ ಮುಖಾಂತರ ಪರಿಶುದ್ಧ ದೇವರ ಆತ್ಮನ ಸಹಾಯದಿಂದ, ಶಕ್ತಿಯಿಂದ, ಜ್ಞಾನದಿಂದ, ಬಿಡುಗಡೆ ಜಯ ಆಶೀರ್ವಾದದಿಂದ, ಬೆಳಕಿನಿಂದ ಯಾರೆಲ್ಲ ದೇವರನ್ನು ಪ್ರೀತಿಸ್ತಿದ್ದಾರೋ ಯೇಸು ನಾಮದಲ್ಲಿ, ಯೇಸುವೆ ಅದೃಶ್ಯ ದೇವರ ಸಾದೃಶ್ಯ ರೂಪನು, ಸರ್ವ ಸೃಷ್ಟಿಗೆ ಜ್ಯೇಷ್ಠ ಪುತ್ರನು, ಆದಿ ಸಂಭೂತನು, ಸತ್ತವರೊಳಗಿಂದ ಮೊದಲು ಎದ್ದು ಬಂದಾತನು, ಆತನಲ್ಲೇ ತಂದೆಯಾದ ದೇವರು ತನ್ನ ಸರ್ವ ಸಂಪೂರ್ಣತೆಯನ್ನು, ದೈವತ್ವವನ್ನು ಅವತರಿಸಿ ಇರುವಂತೆ ಮಾಡಿದ್ದಾನೆ ಎಂದು ಯಾರೆಲ್ಲ ವಿಶ್ವಾಸದ ಪ್ರೇರೆ ಅವರೆಲ್ಲರ ಭಕ್ತರು, ವಿಶ್ವಾಸಿಗಳು, ಮಕ್ಕಳು, ಸೇವಕರು, ದಾಸರು, ಅದು ಪ್ರೇರೆ ಪುತ್ರರು ಆಗಿದ್ದಾರೆ, ಪುತ್ರಿಯರು. ಹೀಗೆ ಭಕ್ತರ ಧನ್ಯತೆ ಎನ್ನುವ ಅಂಶದೊಳಗೆ ನಾವು ಪ್ರವೇಶಿಸುವ ಮೊದಲು ತಂದೆಯಾದ ದೇವರ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧ ಆತ್ಮನ ಶಕ್ತಿಯನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ ವಿಕಾಸವನ್ನು, ಕೃಪೆಯನ್ನು, ಜ್ಞಾನವನ್ನು ಬೇಡಿಕೊಳ್ಳುವ ಪ್ರೇರೆ. ಕೇಳಲಿರುವ ದೇವರ ಮಾತುಗಳು ನಮ್ಮ ಹೃದಯವೆಂಬ ನೆಲದಲ್ಲಿ ಬಿದ್ದು ಒಳ್ಳೆಯ ನೆಲವಾಗಿಸುವಂತೆ, 100ಕ್ಕೆ 100 ಫಲ ಕೊಡುವಂತೆ, ದೇವಚಿತ್ತಾನುಸಾರವಾದ ಫಲ, ಆ ಫಲ ಶಾಶ್ವತವಾಗಿರುವಂತೆ ಈ ಲೋಕದಲ್ಲಿ ತಂದೆ ದೇವರು ತಾನೇ ಅನುಗ್ರಹಿಸಲಿ. ವಾಕ್ಯದ ಮುಖಾಂತರ ನಾವೆಲ್ಲರೂ ನಿಜವಾದ ಭಕ್ತರು, ಮಕ್ಕಳು, ಸೇವಕರು, ಪುತ್ರ ಪುತ್ರಿಯರಾಗುವಂತೆ ಅನುಗ್ರಹಿಸಲಿ ತಂದೆ. ಶಿಷ್ಯರು ಆಗುವಂತೆ, ಯೇಸುವಿನ ಶಿಷ್ಯರಾಗುವಂತೆ ಯೇಸು ನಾಮದಲ್ಲಿ ಆಮೇಲೆ. ಪ್ರಾರ್ಥನೆ ಪ್ರೇಯರ್. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರೇಯರ್. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸನಾತನ ನಿಜವಾದ ದೇವರೇ, ಹೌದು ತಂದೆ, ಭಕ್ತರ ಧನ್ಯತೆ ಎನ್ನುವ ವಾಕ್ಯ ಭಾಗ ಅಂಶವನ್ನು ಧ್ಯಾನಿಸುವಾಗ 112ನೇ ಕೀರ್ತನೆ ಭಾಗದಿಂದ ಅಥವಾ ಹೊಸ ಒಡಂಬಡಿಕೆಯ ಭಾಗಗಳಿಂದ ನಿಮ್ಮ ಪರಿಶುದ್ಧ ಆತ್ಮನ ಮುಖಾಂತರ ಬರೆಸಿರುವ, ನಿಮ್ಮ ಭಕ್ತರ ಮುಖಾಂತರ ಬರೆಸಿರುವ ವಾಕ್ಯಗಳನ್ನು ದೇವರಾತ್ಮನೇ ನೀವೇ ಆಗಿರುವ ವಾಕ್ಯಗಳನ್ನು ಧ್ಯಾನಿಸುವಾಗ ಆತ್ಮಸ್ವರೂಪ ದೇವರೇ ನಮ್ಮೊಂದಿಗೆ ಮಾತನಾಡಿರಿ. ನಮ್ಮ ಆತ್ಮದೊಂದಿಗೆ, ದೇಹ, ಮನಸ್ಸು, ಬುದ್ಧಿಶಕ್ತಿಯೊಂದಿಗೆ, ಆರೋಗ್ಯದೊಂದಿಗೆ, ಎಲುಬು ಮಾಂಸಗಳೊಂದಿಗೆ, ನಂಬಿಕೆ, ನಿರೀಕ್ಷೆ, ಪ್ರೀತಿಯೊಂದಿಗೆ, ಪ್ರಾರ್ಥನೆ, ವಿಶ್ವಾಸ, ಪರಿಶುದ್ಧತೆ, ಸಾಕ್ಷ್ಯ ಜೀವಿತದೊಂದಿಗೆ ಮಾತನಾಡಬೇಕೆಂದು ಸವರಿದ ಕೌಲುಗಳಂತೆ ನಮ್ಮೆಲ್ಲರನ್ನು, ಕೇಳುವ ನನ್ನನ್ನು, ಕೇಳುವ ನಿಮ್ಮ ಮಕ್ಕಳನ್ನು ಶುದ್ಧೀಕರಿಸಬೇಕೆಂದು ನಾವು ನೋಡಿ ನಂಬದೆ ವಿಶ್ವಾಸಿಸಿ ನಂಬುವಂತೆ ಅನುಗ್ರಹಿಸಿರಿ ತಂದೆ. ಹೌದು, ಕಾಣುವಂಥದ್ದು ತಾತ್ಕಾಲಿಕವಾದದ್ದು, ಕಾಣದಿರುವಂಥದ್ದು ಶಾಶ್ವತವಾದದ್ದು ಎನ್ನುವ ಆತ್ಮದ ಕಣ್ಣನ್ನು ತೆರೆಸಿರಿ ತಂದೆ. ಹೌದು, ವಿಗ್ರಹ, ಸುಳ್ಳು, ಕಣಿ, ಜೋಳು, ಹೌದು ಪ್ರಭುವೆ, ನಾವು ವಿಗ್ರಹಗಳಲ್ಲಿ, ಪ್ರತಿಮೆಗಳಲ್ಲಿ, ಮನುಷ್ಯ ಕೈ ನಿರ್ಮಿತವಾದ ಕಾರ್ಯಗಳಲ್ಲಿ ಮನಸ್ಸಿಡದೆ, ಆಶಾಭಂಗ ಹೊಂದದೆ, ನಿಮ್ಮಲ್ಲಿ ವಿಶ್ವಾಸ ಇಟ್ಟವರು ಆಶಾಭಂಗ ಹೊಂದುವುದಿಲ್ಲ ಎನ್ನುವ ವಾಕ್ಯದಲ್ಲಿ ವಿಶ್ವಾಸ ಇಡುವ ಆ ಪರಿಶುದ್ಧಾತ್ಮನ ಜ್ಞಾನವನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರಿಗೂ ನೀಡಬೇಕೆಂದು ಭಕ್ತರ ಧನ್ಯತೆ ಎನ್ನುವ ಅಂಶದ ಭಾಗದಲ್ಲಿ ಧ್ಯಾನಿಸುವಾಗ ಕೇಳುವ ಪ್ರತಿಯೊಂದು ಮಾತು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಹೃದಯದಲ್ಲಿ ನೆಲೆಗೊಳಿಸಬೇಕೆಂದು, ದುಷ್ಟನ ಎತ್ತಿಕೊಂಡು ಹೋಗದಂತೆ ಪರಿಶುದ್ಧಾತ್ಮನ ನೀರು ಕಟ್ಟಿ ದೇವರ ವಾಕ್ಯ ಎಂಬ ಅಗ್ನಿಯಿಂದ ಸಂಪೂರ್ಣವಾಗಿ ಬೆಳಗಿಸಬೇಕೆಂದು, ನೂತನ ಸೃಷ್ಟಿಯಾಗಿ ಈ ಲೋಕದಲ್ಲಿ ತಂದೆ ನಾವು ನಿಮಗೆ ಸಾಕ್ಷಿಯಾಗಿ, ಬೆಳಕಾಗಿ, ಉಪ್ಪಾಗಿ ಜೀವಿಸಲು ನಮ್ಮೆಲ್ಲರಿಗೂ ಸಹಾಯ ಮಾಡುತ್ತಾ ಬರಬೇಕೆಂದು ಪರಾತ್ಪರ ದೇವ ತಂದೆ, ನಿಮ್ಮ ಪ್ರಿಯಕುಮಾರ, ನಮ್ಮ ಪ್ರಭು ರಕ್ಷಕ, ಏಕದೇವರು, ನೀತಿ ಜೀವಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇಯರ್. ಭಕ್ತರ ಧನ್ಯತೆ. ನಾವು ಈ ವಾಕ್ಯ ಭಾಗದೊಳಗೆ ಪ್ರವೇಶಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಳ್ಳೋಣ ಪ್ರೇರೆ. ಹಾಡು ಏಸಪ್ಪ ನಿನ್ನ ಪ್ರೀತಿ ಎಷ್ಟೊಂದು ಮಧುರ, ಏಸಯ್ಯ ನಿನ್ನ ಪ್ರೀತಿ ಎಷ್ಟೊಂದು ಮಧುರ. ಈ ಹಾಡು
ನಾವು ವಾಕ್ಯ ಭಾಗದೊಳಗೆ ಪ್ರವೇಶವಾಗುವಂತೆ ಅರ್ಥ ಮಾಡಿಕೊಳ್ಳುವಂತೆ ಸಹಾಯವಾಗಲಿ ಪ್ರೇರೆ. ನನ್ನೊಂದು ಏಕೀಭವಿಸಿ ಹಾಡಿರಿ. ಹಾಡು. ಏಸಯ್ಯ ನಿನ್ನ ಪ್ರೇಮ ಎಷ್ಟೊಂದು ಮಧುರ, ರಕ್ತವ ಸುರಿಸಿ ಪ್ರಾಣವ ನೀಡಿದ ಆ ನಿನ್ನ ಪ್ರೇಮ, ಆ ನಿನ್ನ ಪ್ರೇಮ. ಏಸಪ್ಪ ನಿನ್ನ ಪ್ರೀತಿ ಎಷ್ಟೊಂದು ಮಧುರ, ರಕ್ತವ ಸುರಿಸಿ ಪ್ರಾಣವ ನೀಡಿದ ಆ ನಿನ್ನ ಪ್ರೀತಿ, ಆ ಶಿಲುಬೆ ಪ್ರೀತಿ. ಸ್ವರ್ಗವ ತ್ಯಜಿಸಿ ನನಗಾಗಿ ಧರೆಗೆ ಬಂದೆ, ನಮಗಾಗಿ ಧರೆಗೆ ಬಂದೆ. ಕೆಟ್ಟಂತ ನನ್ನನ್ನು ನೀತಿಯ ಕಲಿಸಲು, ನೀತಿಯ ಕಲಿಸಲು. ಸ್ವರ್ಗವ ತ್ಯಜಿಸಿ ನನಗಾಗಿ ಧರೆಗೆ ಬಂದೆ, ನನಗಾಗಿ ಧರೆಗೆ ಬಂದೆ. ಕೆಟ್ಟಂತ ನನ್ನನ್ನು ನೀತಿಯ ಕಲಿಸಲು, ನೀತಿಯ ಕಲಿಸಲು. ಏಸಯ್ಯ ಏಸಯ್ಯ ನೀನೇ ನನ್ನ ಜೀವ ಏಸಯ್ಯ. ಏಸಪ್ಪ ಏಸಪ್ಪ ನೀನೇ ನನ್ನ ಬೆಳಕು ಏಸಪ್ಪ. ಏಸಯ್ಯ ನಿನ್ನ ಪ್ರೇಮ ಎಷ್ಟೊಂದು ಮಧುರ, ರಕ್ತವ ಸುರಿಸಿ ಪ್ರಾಣವ ನೀಡಿದ ಆ ನಿನ್ನ ಪ್ರೇಮ, ಆ ನಿನ್ನ ಪ್ರೇಮ. ಪಾಪವ ನಾ ಮಾಡಿರಲು ಶಾಪದ ಮುಳ್ಕಿರೀಟ ನೀ ಧರಿಸಿ, ಶಾಪದ ಮುಳ್ಕಿರೀಟ ನೀ ಧರಿಸಿ. ನನ್ನಯ ಸುಖಕ್ಕಾಗಿ ಮೈಯೆಲ್ಲ ಗಾಯಗೊಂಡೆ, ಮೈಯೆಲ್ಲ ಗಾಯಗೊಂಡೆ. ಪಾಪವ ನಾ ಮಾಡಿರಲು ಶಾಪದ ಮುಳ್ಕಿರೀಟ ನೀ ಧರಿಸಿ, ಶಾಪದ ಮುಳ್ಕಿರೀಟ ನೀ ಧರಿಸಿ. ನನ್ನಯ ಸುಖಕ್ಕಾಗಿ ಮೈಯೆಲ್ಲ ಗಾಯಗೊಂಡೆ, ಮೈಯೆಲ್ಲ ಗಾಯಗೊಂಡೆ. ಏಸಯ್ಯ ಏಸಯ್ಯ ನೀನೇ ನನ್ನ ಮಾರ್ಗ ಏಸಯ್ಯ. ಪರಲೋಕ ತಂದೆ ಬಳಿಗೆ ಏಸಪ್ಪ ಏಸಪ್ಪ ನೀನೇ ನನ್ನ ಜೀವ ಏಸಪ್ಪ. ಏಸಯ್ಯ ನಿನ್ನ ಪ್ರೇಮ ಎಷ್ಟೊಂದು ಮಧುರ, ರಕ್ತವ ಸುರಿಸಿ ಪ್ರಾಣವ ನೀಡಿದ ಆ ನಿನ್ನ ಪ್ರೇಮ, ಆ ನಿನ್ನ ಪ್ರೇಮ. ಕಹಿಯಾದ ನನ್ನ ಜೀವಿತ ಸಿಹಿಯಾಗಿ ಮಾಡಿರುವೆ, ಸಿಹಿಯಾಗಿ ಮಾಡಿರುವೆ. ಕಾರ್ಗತ್ತಲಾದ ನನ್ನ ಜೀವಿತಾದಿ ಬೆಳಕಾಗಿ ಬಂದಿರುವೆ, ಬೆಳಕಾಗಿ ಬಂದಿರುವೆ. ಕಹಿಯಾದ ನಮ್ಮ ಜೀವಿತದಿ ಸಿಹಿಯಾಗಿ ಮಾಡಿರುವೆ, ಸಿಹಿಯಾಗಿ ಮಾಡುವಿರಿ. ಕಾರ್ಗತ್ತಲಾದ ನಮ್ಮ ಜೀವಿತದಲ್ಲಿ ಬೆಳಕಾಗಿ ಬಂದಿರುವೆ, ಬೆಳಕಾಗಿ ಬನ್ನಿರಿ. ಏಸಯ್ಯ ಏಸಯ್ಯ ನೀನೇ ದೊಡ್ಡ ಬೆಳಕು ಏಸಯ್ಯ. ಪರಲೋಕ ಭೂಮಿಯಲ್ಲಿ ಏಸಪ್ಪ ಏಸಪ್ಪ ನೀನೇ ನನ್ನ ಬೆಳಕು ಏಸಪ್ಪ. ಏಸಯ್ಯ ನಿನ್ನ ಪ್ರೇಮ ಎಷ್ಟೊಂದು ಮಧುರ, ರಕ್ತವ ಸುರಿಸಿ ಪ್ರಾಣವ ನೀಡಿದ ಆ ನಿನ್ನ ಪ್ರೇಮ, ಆ ನಿನ್ನ ಪ್ರೇಮ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್ ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ಯೇಸುವಿನ ಪ್ರೀತಿ ಎಷ್ಟೊಂದು ಮಧುರ ಪ್ರೇರೆ. ಸ್ವರ್ಗವ ತ್ಯಜಿಸಿ ಅಲ್ಪ ಮಾನವರಾದ ನಮಗಾಗಿ ಧರೆಗೆ ಬಂದ ಪ್ರೇರೆ. ದೇವರು ನಮಗೆ ಮಾಡಿರುವ ಉಪಕಾರಗಳಲ್ಲಿ ಮೊದಲನೇ ಉಪಕಾರ, ಸ್ವರ್ಗ ಸಿಂಹಾಸನವನ್ನು ಬಿಟ್ಟು
ಮನುಷ್ಯ ಆಕಾರದಲ್ಲಿ ಕಾಣಿಸಿಕೊಂಡಿದ್ದಾನೆ ಪ್ರೇರೆ. ತನ್ನನ್ನು ತಾನು ತಗ್ಗಿಸಿಕೊಂಡು ಬಂದಿದ್ದಾನೆ. ಹೌದು, ಮಕ್ಕಳಾಗಿರುವುದರಿಂದ ನಮ್ಮಂತೆ ತಂದೆಯು ಕೂಡ ಮಾಂಸ ಆಕಾರದಲ್ಲಿ ಬಂದ. ಮಕ್ಕಳು ಮಾಂಸ ಭಯದ ನಿಮಿತ್ತ ಸೈತಾನನಿಗೆ ಅಧೀನದಲ್ಲಿರಲು ಪಾಪ ಮಾಡಿ ಸೈತಾನನಿಗೆ ಸಾಲದಲ್ಲಿದ್ದರು ಪ್ರೇರೆ, ಬ್ಲ್ಯಾಕ್ ಮೇಲಲ್ಲಿ ಮರಣದ ಭಯದಲ್ಲಿದ್ದರು. ಅದರಿಂದ ಮರಣಾಧಿಕಾರಿಯನ್ನು ತನ್ನ ಮರಣದ ಮೂಲಕ ಸೋಲಿಸಲು ಬಂದ. ಸ್ವರ್ಗದ ಸಿಂಹಾಸನ ಬಿಟ್ಟು ನನಗಾಗಿ ನಿನಗಾಗಿ, ಕೆಟ್ಟಂಥ ನನಗಾಗಿ ನಿನಗಾಗಿ ಬಂದ ಪ್ರೇರೆ. ನಾವು ಒಳ್ಳೆಯವರಾಗಿದ್ದಿಲ್ಲ, ನಾವು ನೀತಿವಂತರೂ ಇಲ್ಲ, ಧರ್ಮಿಷ್ಠರು ಇದ್ದಿಲ್ಲ ಪ್ರೇರೆ. ಪಾಪಿಗಳಾಗಿದ್ದಾಗಲೇ ಯೇಸು ನಮ್ಮನ್ನು ಹುಡುಕಿಕೊಂಡು ಬಂದಿದ್ದಾನೆ, ಪ್ರಾಣ ಕೊಟ್ಟಿದ್ದಾನೆ. ಒಳ್ಳೆಯವರಿಗೋಸ್ಕರ, ಉಪಕಾರ ಮಾಡಿದವರಿಗೋಸ್ಕರ ತನ್ನ ಪ್ರಾಣ ಕೊಡಲು ಮುಂದೆ ಬರ್ಬೋದು ಅಥವಾ ಯೋಚಿಸ್ಬೋದು. ಆದರೆ ನಾವಿನ್ನೂ ಒಳ್ಳೆಯವರಲ್ಲ, ಉಪಕಾರ ಮಾಡಿದವರಲ್ಲ, ಪಾಪಿಗಳಾಗಿದ್ದಾಗಲೇ ಪ್ರಾಣ ಕೊಟ್ಟಿದ್ದಾನೆ ಪ್ರೇರೆ. ಒಂದನೇದು ಸ್ವರ್ಗ ತ್ಯಜಿಸಿ ಬಂದಿದ್ದಾನೆ, ಕೆಟ್ಟಂಥ ನನಗಾಗಿ ನಿನಗಾಗಿ ನೀತಿಯ ಕಲಿಸಲು ಮತ್ತು ಕೆಟ್ಟಂಥ ನಮಗಾಗಿ ಪ್ರಾಣ ಕೊಟ್ಟಿದ್ದಾನೆ. ಹೌದು, ಆತನೇ ನಮ್ಮ ನಿಜವಾದ ಜೀವವಾಗಿದ್ದಾನೆ ಪ್ರೇರೆ. ಆತನಲ್ಲಿ ವಿಶ್ವಾಸ ಇಟ್ಟವನು ಸತ್ತರು ಬದುಕುತ್ತಾನೆ, ಬದುಕುತ್ತಾ ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಹೌದು ಪ್ರೇರೆ, ಮಹಿಮಾ ಶರೀರ ಪ್ರಭು ನೀಡಲು ಸಿದ್ಧವಾಗಿದ್ದಾನೆ. ಪಾಪ ನಾವೆಲ್ಲರೂ ಮಾಡಿರಲು ಶಾಪದ ಮುಳುಕಿರೀಟ ತಾನು ಧರಿಸಿಕೊಂಡಿದ್ದಾನೆ ಪ್ರೇರೆ. ಆತನ ಮಕ್ಕಳಾಗಿರುವುದರಿಂದ ನಮ್ಮ ಪಾಪ ಶಾಪದ ಆ ಫಲ ಆತ ಹೊತ್ತುಕೊಂಡಿದ್ದಾನೆ, ಸಾಲ. ಹೌದು, ಶಿಕ್ಷೆ ಹೊತ್ತುಕೊಂಡಿದ್ದಾನೆ. ಹೌದು, ನ್ಯಾಯವಾಗಿ ದೇವರು ನಮ್ಮನ್ನು ನರಕಕ್ಕೆ ತಳ್ಳಬೇಕಾಗಿತ್ತು. ಸೈತಾನನ ಮಾತು ಕೇಳಿ ಇಹಲೋಕದ ದುಷ್ಟ ಶಕ್ತಿಯ ಆಲೋಚನೆಗೆ ಕಿವಿಗೊಟ್ಟು ಆತನು ಹಾಕಿದ ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಶರೀರದ ಇಚ್ಛೆಗಳೆಂಬ ಬಲೆಗೆ ಸಿಕ್ಕಿ ದೇವರಿಂದ ದೂರಾದ, ಒಳ್ಳೆಯದು ಗೊತ್ತಿದ್ದರೂ ಕೂಡ ಮಾಡದೆ ದೇವರಿಗೆ ವಿರುದ್ಧವಾದ ನಮ್ಮನ್ನು ಯೇಸುವನ್ನು ಕಳುಹಿಸಿ ನಮ್ಮ ಪಾಪ ಶಾಪವನ್ನು ಆತನ ಮೇಲೆ ಹಾಕಿದ್ದಾನೆ ಪ್ರೇರೆ. ಆತನಲ್ಲಿ ವಿಶ್ವಾಸವಿಡಿರಿ ಸಾಕು, ನಿಮ್ಮ ಪಾಪವನ್ನು ಕ್ಷಮಿಸುತ್ತೇನೆ ಎನ್ನುವಂತೆ. ಹೌದು, ಅದರಿಂದ ಯೇಸು ಪ್ರಭು ಮೈಯೆಲ್ಲ ಗಾಯಗೊಂಡ ಪ್ರೇರೆ, ನಿನಗಾಗಿ ನನಗಾಗಿ. ಆತನ ಶರೀರದಲ್ಲಿ ಅನೇಕ ಗಾಯಗಳಾದವು. ಆತನು ಹೊಂದಿದ ಗಾಯ ನಿನ್ನನ್ನು ನನ್ನನ್ನು ಗುಣಪಡಿಸಲು, ಪಾಪ ಪುರುಷನಾದ ಸೈತಾನನು ಹಾಕುವ ಶೋಧನೆ, ಅನಾರೋಗ್ಯ ಎಂಬ ರೋಗ ಬಲಹೀನತೆಗಳಿಂದ ಬಿಡಿಸಲು ಯೇಸು ಗಾಯಗೊಂಡನು. ಆತನು ಸುರಿಸಿದ ರಕ್ತದಿಂದ ನಮಗೆ ಬಿಡುಗಡೆ ಆಯಿತು ಪ್ರೇರೆ. ಪಾಪ ಶಾಪಗಳ ಮೇಲೆ ಬಿಡುಗಡೆ, ನಿರರ್ಥಕ ನಡವಳಿಕೆ, ನಿರ್ಜೀವ ಕ್ರಿಯೆಗಳಿಂದ ಬಿಡುಗಡೆ, ಮೂಢನಂಬಿಕೆಯಿಂದ ಬಿಡುಗಡೆ, ವಿಗ್ರಹ ಆರಾಧನೆಯಿಂದ ಬಿಡುಗಡೆ ಪ್ರೇರೆ. ಪ್ರತಿಮೆ, ಕಲ್ಲಿನ ಪೂಜೆ ಮಾಡೋದು, ಮನುಷ್ಯರ ಕೈಯಿಂದ ಆದ ದೇವರುಗಳನ್ನು, ನಿರ್ಜೀವ ವಸ್ತುಗಳನ್ನು ಮಾಡಿ ದೇವರ ಕೋಪಕ್ಕೆ ಗುರಿಯಾಗುವುದರಿಂದ ಬಿಡಿಸಿದ. ಅಷ್ಟೇ ಅಲ್ಲ, ದೇವರಿಗಿಂತ ಹೆಚ್ಚಾಗಿ ಏನೇನು ಪ್ರೀತಿಸ್ತೀವೋ ಅವು ಕೂಡ ಆತ್ಮೀಯ ವಿಗ್ರಹ ಪ್ರೇರೆ, ಅವುಗಳಿಂದ ಕೂಡ ಬಿಡಿಸಿದ. ಕಾರಣ ಸ್ವರ್ಗ ಸಿಂಹಾಸನ ಬಿಟ್ಟು ಬಂದ, ಆತನನ್ನೇ ಪ್ರೀತಿಸಬೇಕಾಗಿದೆ. ಆತನು ಮನುಷ್ಯ ಅಲ್ಲ ಪ್ರೇರೆ, ದಹಿಸುವ ಅಗ್ನಿಯಾಗಿದ್ದಾನೆ ದೇವರು. ನಮಗಾಗಿ ಮನುಷ್ಯ ಆದ, ಶಾಪಾಕಾರದಲ್ಲಿ ಕಾಣಿಸಿಕೊಂಡ, ಪಾಪ ಶರೀರದಲ್ಲಿ ಕಾಣಿಸಿಕೊಂಡ, ಆತನನ್ನೇ ಹೆಚ್ಚಾಗಿ ಪ್ರೀತಿಸಬೇಕಾಗಿದೆ. ಹೌದು, ಮತ್ತು ಮೈಯೆಲ್ಲ ಗಾಯಗೊಂಡ, ಸುಖ ಪಡಲೇ ಇಲ್ಲ ಯೇಸು ತನ್ನ ಜೀವಿತದಲ್ಲಿ. ಹೌದು, ಆತನನ್ನೇ ಹೆಚ್ಚಾಗಿ ಪ್ರೀತಿಸಬೇಕಾಗಿದೆ. ಎಲ್ಲ ವಿಗ್ರಹಗಳು ನಾಶವಾಗುತ್ತವೆ. ಹೀಗೆ ಯೇಸುವೆ ನಮ್ಮೆಲ್ಲರ ಬೆಳಕಾಗಿದ್ದಾನೆ ಪ್ರೇರೆ. ಕತ್ತಲು ಎಷ್ಟು ಮಾತ್ರ ಇಲ್ಲ ಯೇಸುವಿನಲ್ಲಿ. ಯೇಸು ನಮ್ಮಲ್ಲಿ ಬಂದಾಗ ಕತ್ತಲೆ ಶಕ್ತಿಗಳು ಓಡಿ ಹೋಗುತ್ತವೆ. ದ್ವೇಷ, ಹೊಟ್ಟೆಕಿಚ್ಚು, ಹಗೆತನ, ಕಾಮ, ಮೋಹ, ಜಾರತ್ವ, ಬಂಡತನ, ಜಗಳ, ಭಿನ್ನಮತ, ಕುಡಿಕತನ, ದುಂದೌತಣ, ಹೊಟ್ಟೆಬಾಕತನ, ಹೊಟ್ಟೆ ಚಾಡಿ ಹೇಳುವುದು, ಸೈತಾನನ ಎಲ್ಲ ಕಾರ್ಯಗಳು ಯೇಸು ಬರುತ್ತಲೇ ಓಡಿ ಹೋಗುತ್ತವೆ ಪ್ರೇರೆ. ಕಾರಣ ಯೇಸು ಬೆಳಕಾಗಿದ್ದಾನೆ, ಯೇಸು ಸಮೃದ್ಧಿ ಜೀವವಾಗಿದ್ದಾನೆ, ಯೇಸು ಶಾಶ್ವತ ಜೀವವಾಗಿದ್ದಾನೆ, ದೇವರಾಗಿದ್ದಾನೆ. ಹೀಗೆ ಕಹಿಯಾದ ನಮ್ಮೆಲ್ಲರ ಜೀವಿತದಲ್ಲಿ ಸಿಹಿಯಾಗಿ ಬಂದಿದ್ದಾನೆ ಪ್ರೇರೆ. ಹೌದು, ಬೇಡಿಕೊಳ್ಳಿರಿ, ಹುಡುಕಿರಿ, ತಟ್ಟಿರಿ. ಸ್ವರ್ಗದಲ್ಲಿರುವ ತಂದೆ ತನ್ನನ್ನು ಬೇಡಿಕೊಳ್ಳುವ ಮಕ್ಕಳಿಗೆ ಒಳ್ಳೆಯ ವರಗಳನ್ನೇ ದಯಪಾಲಿಸ್ತಾನೆ. ಪರಿಶುದ್ಧ ಆತ್ಮ ಎಂಬ ಒಳ್ಳೆಯ ವರ. ಹೌದು, ಪರಿಶುದ್ಧ ಆತ್ಮ ಬಂದಾಗ ನಾವು ಬಿಡುಗಡೆ ಆಗುತ್ತೇವೆ ಪ್ರೇರೆ. ಪಾಪದ ಬಂಧನದಿಂದ ಬಿಡುಗಡೆಯಾಗಿ, ಸೈತಾನ ರಾಜ್ಯದಿಂದ ಬಿಡುಗಡೆಯಾಗಿ ದೇವರ ರಾಜ್ಯಕ್ಕೆ, ಸುರಕ್ಷಿತವಾದ ದೇವಕುಮಾರನ ರಾಜ್ಯಕ್ಕೆ ಸೇರುತ್ತೇವೆ. ಯೇಸು ಹೇಳುತ್ತಿದ್ದಾನೆ ಮತ್ತಾಯ ಸುವಾರ್ತೆ 11ನೇ 28ನೇ ವಾಕ್ಯದಿಂದ 30ನೇ ವಾಕ್ಯದವರೆಗೆ, ನನ್ನ ಬಳಿಗೆ ಬನ್ನಿರಿ ಕಷ್ಟಪಡುವರೆ, ಹೊರೆ ಹೊತ್ತವರೇ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನು,
ದೀನ ಮನಸ್ಸು ಹೃದಯ ಉಳ್ಳವನಾಗಿರುವುದರಿಂದ ನನ್ನ ನೋಗವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳಿರಿ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ನನ್ನ ನೋಗವು ಹಗುರವಾದದ್ದು, ನನ್ನ ಹೊರೆ ಮೃದುವಾದದ್ದು. ನನ್ನ ನೋಗ ಮೃದು ಅಂತ ಪ್ರೇರೆ. ಯೇಸುವಿನ ನೋಗ ನಾವು ಹೊಲಗಳಲ್ಲಿ ಉಳುವಾಗ ಎತ್ತುಗಳಿಗೆ ಹಾಕುತ್ತೇವೆ ಪ್ರೇರೆ. ನೋಗ ಅಂದರೆ ಪಾಪಕ್ಕೆ ಸೂಚನೆ ಪ್ರೇರೆ. ನೋಗ ಅಂದರೆ ಆದಾಮನ ಮೂಲಕ ಹುಟ್ಟಿದವರೆಲ್ಲರೂ ಯೇಸುವನ್ನು ವಿಶ್ವಾಸಿಸುವುದಕ್ಕಿಂತ ಮೊದಲು ಅವರೆಲ್ಲರೂ ನೋಗ ಇದೆ ಪ್ರೇರೆ. ಪಾಪ ಎಂಬ ನೋಗ ಇದೆ ಅವರ ಮೇಲೆ. ಹೌದು, ಆದಾಮನಿಂದ ಬಂದವರೆಲ್ಲರ ಮೇಲೆ ನೋಗ ಇದೆ. ಆ ನೋಗವನ್ನು ಇಳಿಸಲು ಯೇಸು ಕರೆಯುತ್ತಿದ್ದಾನೆ. ಯೇಸುವಿನ ಮಾತುಗಳನ್ನು ಕೇಳಿ ಆತನ ಪರಿಶುದ್ಧ ಆತ್ಮನನ್ನು ಹೊಂದಿಕೊಂಡು ಆತನ ಸುವಾರ್ತೆ ಸಾರುವುದಾದರೆ ನೋಗ ಇಳಿಯುತ್ತದೆ ಪ್ರೇರೆ. ಅದು ಮೃದುವಾದುದೆಂದು ಹೇಳ್ತಿದ್ದಾನೆ ಮತ್ತು ಆತನ ಹೊರೆ ಹಗುರವಾದುದೆಂದು ಹೇಳ್ತಿದ್ದಾನೆ. ಹೌದು, ಆತನ ಇಷ್ಟವನ್ನು ಗುರುತಿಸಿ ಆ ಕಡೆಗೆ ಪ್ರಯಾಣ ಮಾಡುವುದೇ ಹಗುರವಾದದ್ದು ನೋಗ ಅಥವಾ ಕಾರ್ಯ. ಹೀಗೆ ಪ್ರೇರೆ ಕಹಿಯಾದ ಜೀವಿತ ಸಿಹಿಯಾಗಿ ಮಾಡಿದ್ದಾನೆ. ಹೌದು, ಕತ್ತಲಾದ ನಮ್ಮ ಜೀವಿತದಲ್ಲಿ ಬೆಳಕಾಗಿ ಬಂದಿದ್ದಾನೆ ಯೇಸು ಪ್ರಭು. ಹೌದು, ಆತನೇ ನಮ್ಮ ಹೃದಯದ ನಾಯಕನೂ ಆಗಿದ್ದಾನೆ ಪ್ರೇರೆ, ಸೃಷ್ಟಿಕರ್ತ. ಹೌದು, ಯೇಸುವಿನ ಪ್ರೀತಿ ಇಷ್ಟೊಂದು ಮಧುರ. ಹೌದು ಪ್ರೇರೆ, ಅಂಥ ಕೃಪೆ ಪ್ರಭು ನಮ್ಮೆಲ್ಲರಿಗೆ ನೀಡಿದ್ದಾನೆ, ನೀಡಲಿ. ಆಮೇನ್ ಆಮೇನ್. ಹೀಗೆ ನಾವು ಭಕ್ತರ ಧನ್ಯತೆಯನ್ನು ವಾಕ್ಯದೊಳಗೆ ಪ್ರವೇಶ ಆಗೋಣ ಪ್ರೇರೆ. ನಾವು 112ನೇ ಕೀರ್ತನೆ 1ನೇ ವಾಕ್ಯದಿಂದ ನೋಡೋಣ. ಸ್ಲಾಮ್ಸ್ 112 ವರ್ಸ್ 1 to 10th ವರ್ಡ್ವರೆಗೆ ನೋಡೋಣ ಪ್ರೇರೆ. 1ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೆ ಓದೋಣ. ಇಲ್ಲಿ ಓದುವುದಾದರೆ ಭಕ್ತರ ಧನ್ಯತೆ. 1ನೇ ವಾಕ್ಯದಿಂದ ಯಾಹುವಿಗೆ ಸ್ತೋತ್ರ. ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು ಅವನೇ ಧನ್ಯನು. 1ನೇ ವಾಕ್ಯ ಪ್ರೇರೆ. 2ನೇ ವಾಕ್ಯ ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು. ಯಾರ ಸಂತಾನ? ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಆತನ ಆಜ್ಞೆಗಳಲ್ಲಿ ಅತಿ ಆನಂದ ಪಡುವವರು ಪ್ರೇರೆ. ಬರೀ ಆನಂದ ಅಲ್ಲ, ಓದುವವರು ಮಾತ್ರ ಅಲ್ಲ, ಕೇಳಿಸ್ಕೊಳ್ಳೋರು ಮಾತ್ರ ಅಲ್ಲ, ಆನಂದ ಪಡಬೇಕು. ಅವರ ಸಂತಾನ ಲೋಕದಲ್ಲಿ ಬಲಿಷ್ಠವಾಗುತ್ತದಂತ. ನೀತಿವಂತನ ವಂಶವು ಶುಭ ಹೊಂದುವುದು. 2ನೇ ವಾಕ್ಯ ಕೊನೆಯ ಭಾಗ. ನೀತಿವಂತನ ವಂಶವು ಶುಭ ಹೊಂದುವುದು. ಯಾರು ನೀತಿವಂತರು ಪ್ರೇರೆ? ಭಕ್ತರಾಗಿರುವವರು, ನಿಜವಾದ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ದೇವರಿಗೆ ಭಕ್ತರಾಗಿರುವವರು, ಆ ದೇವರು ಕಳಿಸಿಕೊಟ್ಟ ದೇವರ ಪ್ರತಿರೂಪ ಆದ ಯೇಸು ಕ್ರಿಸ್ತನಲ್ಲಿ ಭಕ್ತರಾಗಿರುವವರು, ಶಿಷ್ಯರಾಗಿರುವವರು, ಅವರಿಗೆ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವವರು, ಅವರ ವಂಶ ಬಲಿಷ್ಠವಾಗುತ್ತದಂತ ಪ್ರೇರೆ ಈ ಲೋಕದಲ್ಲಿ ಸಂತಾನ. ಮತ್ತು ನೀತಿವಂತರಾಗುತ್ತಾರೆ ಯೇಸುವಿನಲ್ಲಿ ವಿಶ್ವಾಸಿಟ್ಟವರು. ಭಕ್ತರು ತಂದೆಯಲ್ಲಿ ವಿಶ್ವಾಸಿಟ್ಟವರು ಭಕ್ತರಾಗುತ್ತಾರೆ, ಯೇಸುವಿನಲ್ಲಿ ವಿಶ್ವಾಸಿಟ್ಟವರು ನೀತಿವಂತ ದೇವ ಮಕ್ಕಳಾಗುತ್ತಾರೆ. ಅವರ ವಂಶವು ಶುಭ ಹೊಂದುತ್ತದೆ. ಹೌದು ಪ್ರೇರೆ, ಯೇಸುವಿನ ವಿಶ್ವಾಸಿಟ್ಟವರು. ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವವು. 3ನೇ ವಾಕ್ಯ 3rd ವರ್ಡ್. ಅವನ ನೀತಿಯು ಸದಾಕಾಲ ಫಲಿಸುತ್ತಿರುವುದು. ಹೌದು ಪ್ರೇರೆ, ಯಾರು ತಂದೆಯಾದ ದೇವರಲ್ಲಿ ಭಕ್ತಿ ಇಟ್ಟಿರುವವರು, ದೇವರ ವಾಕ್ಯದಲ್ಲಿ ಅತಿ ಆನಂದ ಪಡುವವರು ಮತ್ತು ಲೋಕದಲ್ಲಿ ಬಲಿಷ್ಠ ವಂಶ ಆದವರು, ನೀತಿವಂತರಾದ ಆ ಶುಭ ಸಂತಾನ ಹೊಂದಿದವರು, ಅವರ ಮನೆಯಲ್ಲಿ ಧನ ಐಶ್ವರ್ಯಗಳಿರ್ತಾವಂತ ಪ್ರೇರೆ. ಹೌದು, ಹೀಗೆ ಯೇಸು ಕೂಡ ಹೇಳ್ತಾನೆ ಪ್ರೇರೆ, ಕುಡಿಯಿರಿ ನಿಮಗೆ ಕೊಡಲಾಗುವುದು, ಬಿಡಿಸಿರಿ ನಿಮ್ಮನ್ನು ಬಿಡಿಸಲಾಗುವುದು, ಸೇರು ತುಂಬಿ ಕುಡಿರಿ ನಿಮಗೆ ಅಲ್ಲಾಡಿಸಿ ಜಡಿದು ಕೊಡಲಾಗುವುದು. ಹೌದು ಪ್ರೇರೆ, ಯೇಸು ಕೂಡ ಹೇಳ್ತಿದ್ದಾನೆ, ಅಲ್ಪ ವಿಶ್ವಾಸಿಗಳೇ, ದೇವರು ಬಯಲಿನ ಹುಲ್ಲಿಗೆ ಹೀಗೆ ಉಡಿಸಿ ತೊಡಿಸಿದರೆ ನಿಮಗೆ ಮತ್ತಷ್ಟು ಮಾಡುವನಲ್ಲವೇ? ಆದರೆ ಮೊದಲು ನೀವು ದೇವರ ರಾಜ್ಯಕ್ಕಾಗಿ ನೀತಿಗೆ ತವಕಪಡಿರಿ, ಆಮೇಲೆ ಎಲ್ಲವೂ ನಿಮಗೆ ಕೂಡಿಸಿಕೊಡಲಾಗುವುದು. ಯಾಕೋಬ ಪತ್ರಿಯಲ್ಲಿ ಕೂಡ ಹೇಳ್ತಿದ್ದಾನೆ, ಯಾಕೋಬ ಯೇಸುವಿನ ಶಿಷ್ಯನು ಏನೆಂದು, ಹೀನ ಸ್ಥಿತಿಯವನು ಉತ್ತಮ ಸ್ಥಿತಿಗೆ ಬಂದನೆಂದು ಸಂತೋಷಪಡಲಿ. ಉತ್ತಮ ಸ್ಥಿತಿಯನ್ನು ಐಶ್ವರ್ಯವಂತವನು ಹೀನ ಸ್ಥಿತಿಗೆ ಬಂದನೆಂದು ಸಂತೋಷಪಡಲಿ. ಹೌದು, ಇಲ್ಲೊಂದು ವಾಕ್ಯ ನೋಡೋಣ ನಾವು. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 9ನೇ ವಾಕ್ಯ, ಜೇಮ್ಸ್ ಲೆಟರ್ ಚಾಪ್ಟರ್ 1 ವರ್ಸ್ 9th ವರ್ಡ್. ಇಲ್ಲಿ ಓದೋದಾದ್ರೆ, ಹೀನ ಸ್ಥಿತಿಯಲ್ಲಿರುವ ಸಹೋದರನು ತಾನು ಉತ್ತಮ ಸ್ಥಿತಿಗೆ ಬಂದನೆಂದು ಉಲ್ಲಾಸ ಪಡಲಿ. ಹೌದು ಪ್ರೇರೆ, ಯೇಸುವಿನ ನಂಬುವುದಕ್ಕೆ ಮೊದಲು ಹಣಕಾಸಿನಲ್ಲಿ, ಆರೋಗ್ಯದಲ್ಲಿ, ಜ್ಞಾನದಲ್ಲಿ, ವಿಶ್ವಾಸದಲ್ಲಿ, ನಿರೀಕ್ಷೆಯಲ್ಲಿ, ನಂಬಿಕೆಯಲ್ಲಿ, ಪ್ರೀತಿಯಲ್ಲಿ, ಪರಿಶುದ್ಧತೆಯಲ್ಲಿ, ಪ್ರಾರ್ಥನೆ ಜೀವಿತದಲ್ಲಿ, ಸಾಕ್ಷ್ಯ ಜೀವಿತದಲ್ಲಿ,
ಹೌದು ಪ್ರೇರೆ, ಎಲ್ಲ ವಿಧದಲ್ಲೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದಕ್ಕೆ ಬಿದ್ದಿರ್ಬೋದು. ಆದರೆ ಯೇಸುವಿನ ವಿಶ್ವಾಸದಾಗ ಉತ್ತಮ ಸ್ಥಿತಿಗೆ ಬಂದಿದ್ದಾದರೆ ಸಂತೋಷ ಪಡೆಯಲಿ. ಉತ್ತಮ ಸ್ಥಿತಿಗೆ ಅಂತ ಪ್ರೇರೆ, ಐಶ್ವರ್ಯವಂತನ ಆದನೆಂದು ಉಲ್ಲಾಸ ಪಡೆಯಲಿ ಅಂತ ಹೇಳಲಿಲ್ಲ. ಹೀನ ಸ್ಥಿತಿಯಲ್ಲಿರುವ ಸಹೋದರನು ತಾನು ಉತ್ತಮ ಸ್ಥಿತಿಗೆ ಬಂದನೆ ಅಂದರೆ ಆತನ ಕೊರತೆ ನೀಗಿದವು, ಆತನ ಅವಶ್ಯಕತೆಗಳು ತೀರಿದವು, ಆತನಿಗೆ ಬೇಕಾಗಿದ್ದು ಪ್ರಭು ಕೊಟ್ಟ. ಹೌದು ಪ್ರೇರೆ, ಹೌದು. ಹೀಗೆ ಉತ್ತಮ ಸ್ಥಿತಿಗೆ ಬಂದನೆ ಸಂತೋಷ ಪಡೆಯಲಿ. ಆದರೆ ಐಶ್ವರ್ಯನ ಕುರಿತು ಹಾಗೆ ಹೇಳಲಿಲ್ಲ ಪ್ರೇರೆ. ಅದೇ 10ನೇ ವಾಕ್ಯ, ಜೇಮ್ಸ್ ಲೆಟರ್ ಚಾಪ್ಟರ್ 1 ವರ್ಸ್ 10th ವರ್ಡ್, ಯಾಕೋಬನ 1ನೇ ಪತ್ರಿಕೆ 10ನೇ ವಾಕ್ಯ. ಐಶ್ವರ್ಯವಂತನಾದ ಸಹೋದರನು ತಾನು ಹೀನ ಸ್ಥಿತಿಗೆ ಬಂದನೆಂದು ಸಂತೋಷ ಪಡಲಿ. ಹೌದು ಪ್ರೇರೆ, ಐಶ್ವರ್ಯವಂತನು ಹೀನ ಸ್ಥಿತಿಗೆ ಬಂದನೆಂದು ಸಂತೋಷ ಪಡಲಿ. ಹೀನ ಅಂದರೆ ಏನು ಇಲ್ಲದ ಸ್ಥಿತಿ ಅಲ್ಲ ಪ್ರೇರೆ. ಆತ ಯೇಸುವಿಗಾಗಿ ಎಲ್ಲವನ್ನು ದಾನ ಮಾಡಿದನು. ನಾವು ಐಶ್ವರ್ಯವಂತ ಯುವಕನ ಬಗ್ಗೆ ನೋಡ್ತೇವಲ್ಲ ಪ್ರೇರೆ. ಯೇಸು ಕ್ರಿಸ್ತನ ಬಳಿಗೆ ಬರುತ್ತಾನೆ. ಲೋಕ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಓಡಿ ಬರುತ್ತಾನೆ. ಸ್ವಾಮಿ, ಒಳ್ಳೆಯ ಬೋಧಕನೇ, ನಾನು ಅಮರ ಜೀವ ಪಡೆಯಬೇಕಂದ್ರೆ ಏನು ಮಾಡಬೇಕೆಂದು ಕೇಳಿದಾಗ, ನನ್ನನ್ನು ಒಳ್ಳೆಯವನು ಎಂದು ಯಾಕೆ ಕರೆಯುತ್ತಿ? ಸ್ವರ್ಗದಲ್ಲಿ ಪರಲೋಕದಲ್ಲಿ ಇರುವ ತಂದೆಯೇ, ಉನ್ನತ ಲೋಕದಲ್ಲಿ ಆಸೀನಾಗಿರುವ ತಂದೆಯೇ ಮಾತ್ರ ಒಳ್ಳೆಯವರು, ಯಾರೂ ಒಳ್ಳೆಯವರಲ್ಲ ಎಂದು ಹೇಳ್ತಾನೆ. ಅದರಲ್ಲಿ ನೀನು ಆ ಜೀವಕ್ಕೆ ಸೇರಬೇಕಾದರೆ, ಅಮರತ್ವಕ್ಕೆ, ಮೋಕ್ಷಕ್ಕೆ, ಆ ನಿತ್ಯ ಜೀವಕ್ಕೆ, ಪರಂಧಾಮಕ್ಕೆ, ನಿನ್ನ ಅಪಾರ ಆಸ್ತಿಪಾಸ್ತಿದ್ದದ ಹೋಗಿ ಮಾರಿ ಅದನ್ನು ಬಡಬಗ್ಗರಿಗೆ ಹಂಚಿ ಬಂದು ನನ್ನನ್ನು ಹಿಂಬಾಲಿಸೆಂದು ಹೇಳ್ತಾನೆ ಪ್ರೇರೆ. ಹೌದು, ಇದಕ್ಕೆ ಮೊದಲು ದೇವರ 10 ಆಜ್ಞೆಗಳು ಗೊತ್ತಿವೆಯಲ್ಲ, ಅವಟನ್ನು ಪಾಲಿಸೆಂದು ಹೇಳ್ತಾನೆ. ಚಿಕ್ಕಂದಿನಿಂದ ಇವೆಲ್ಲವುಗಳನ್ನು ಪಾಲಿಸುತ್ತಾ ಬಂದಿದ್ದೇನೆ ಯೇಸುವೆ ಎಂದು ಹೇಳ್ತಾನೆ. ಏನು? ನಿಜವಾದ ಏಕದೇವರನ್ನು ಆರಾಧಿಸಬೇಕು. ಹೌದು ಪ್ರೇರೆ, ಭೂಮಿಯ ಆಕಾಶಗಳನ್ನು, ಮನುಷ್ಯರನ್ನು, ಸಮುದ್ರ, ಜಲಚರ, ಭೂಚರ, ಕಾಡು ಮೃಗ, ಸಾಕು ಪ್ರಾಣಿ, ಆಕಾಶದ ಪಕ್ಷಿಗಳು, ಕಾಯಿಪಲ್ಯ ಗಿಡಗಳು, ಹಣ್ಣಿನ ಮರಗಳು, ಕ್ರಿಮಿಕೀಟಗಳು, ಎಲ್ಲ ಸೃಷ್ಟಿಯನ್ನು ಸೃಷ್ಟಿ ಮಾಡಿದ ಆ ದೇವರಲ್ಲಿ ಮಾತ್ರ ವಿಶ್ವಾಸ ಇಡಬೇಕು, ಆರಾಧಿಸಬೇಕೆಂದು ಮೊದಲನೇ ಆಜ್ಞೆ. 2ನೇ ಆಜ್ಞೆ, ನಿನ್ನ ದೇವರ ಹೆಸರನ್ನು ಅಯೋಗ್ಯವಾಗಿ ಉಚ್ಚರಿಸಬಾರದು. 3ನೇದು, ವಿಗ್ರಹ ಆರಾಧನೆ ಮಾಡಬಾರದು. ಅಂದರೆ ದೇವರು ಎಂದು ಚಿತ್ರಗಳನ್ನು ಮಾಡಿಕೊಳ್ಳಬಾರದು. ಯಾವುದೇ ಆಕಾಶದ ಕೆಳಗಾಗಲಿ, ಭೂಮಿಯ ಮೇಲಾಗಲಿ, ಸಮುದ್ರದೊಳಗಾಗಲಿ ದೇವರ ಆತ್ಮ ಸ್ವರೂಪನು. ಆತನನ್ನು ಆತ್ಮದಿಂದ ಸತ್ಯದಿಂದ ಆರಾಧಿಸತಕ್ಕದ್ದು. ದೇವರು ವಾಕ್ಯ ಸ್ವರೂಪನು, ಆತನು ಮಾತನಾಡುತ್ತಾನೆ. ಅದು ಪ್ರೇರೆ, ಆತನು ನಿನ್ನ ಅಂತರಂಗದಲ್ಲಿ ಇದ್ದಾನೆ. ಆ ಅಂತರಂಗದಲ್ಲಿ ಇರುವ ಬಡಿತ ಆ ದೇವರಾಗಿದ್ದಾನೆ. ಹೀಗೆ ಪ್ರೇರೆ, ನಿಜವಾದ ಏಕ ದೇವರನ್ನು ಆರಾಧಿಸಬೇಕು. 1ನೇದು. 2ನೇದು, ನಿನ್ನ ದೇವರ ಹೆಸರನ್ನು ಅಯೋಗ್ಯವಾಗಿ ಉಚ್ಚರಿಸಬಾರದು. ಅಂದರೆ ವೇಸ್ಟಾಗಿ, ಅಪಹಾಸ್ಯಕರವಾಗಿ, ಘನತೆ ಇಲ್ಲದೆ ದೇವ ಸಮಾಜ ಕೂಡಿ ಇದ್ದಾಗ ಮಾತ್ರ ಉಪಯೋಗಿಸಬೇಕು. ಹೆಚ್ಚಾಗಿ ಅನ್ಯ ಜನರ ಮುಂದೆ ವ್ಯರ್ಥವಾಗಿ ಉಚ್ಚರಿಸಬಾರದು. ಹೌದು ಪ್ರೇರೆ. 3ನೇದು, ವಿಗ್ರಹ ಪೂಜೆ ಮಾಡಬಾರದು. ಹೌದು ಪ್ರೇರೆ. ವಿಗ್ರಹ 2 ರೀತಿಯಲ್ಲಿ ಬರ್ತದೆ ಪ್ರೇರೆ. ವಿಗ್ರಹ ಆರಾಧನೆಗೆ ಸಮವಾಗಿರುವ ಲೋಭ, ಹಣದಾಸೆ ಕೂಡ ವಿಗ್ರಹ, ಮತ್ತು ಮೂರ್ತಿಗಳನ್ನು, ಚಿತ್ರಗಳನ್ನು, ನಿರ್ಜೀವ ವಸ್ತುಗಳನ್ನು, ಹೆಣಗಳಂತಿರುವ ಬೊಂಬೆಗಳನ್ನು ಮಾಡಿ ದೇವರಿಗೆ ರೇಗಿಸುವುದು ಭಕ್ತಿ. ಅದು ಅನ್ಯ ಜನರು ಮಾಡುವಂಥದ್ದು. ಸ್ವಜನರಲ್ಲಿ ಕೂಡ ಇದೆ. ಅವರು ಬೇಗ ಎಚ್ಚೆತ್ತುಕೊಂಡ್ರೆ ಅವರು ವಾಕ್ಯ ಅರ್ಥ ಆಗ್ತದೆ ಪ್ರೇರೆ. ಇಲ್ದರ ಅವ್ರ ಕಣ್ಣಿಗೆ ಅಂಟು ಬೆಳೆದಿದೆ, ಅವರ ಹೃದಯ ಕೊಬ್ಬಿದೆ, ಅವರು ಹೇಗೂ ನನ್ನ ಬಳಿಗೆ ಬಂದು ಸ್ವಸ್ಥತೆಯನ್ನು ಹೊಂದಬಾರದೆಂದು ತಿಳಿದುಕೊಂಡಿದ್ದಾರೆ. ಹೌದು ಪ್ರೇರೆ, ಅವರಿಗೆ ಯೇಸುವಿನ ಸಾಮರ್ಥ್ಯಗಳು ಅರ್ಥ ಆಗುವುದಿಲ್ಲ. ಹೌದು, ಕಾರಣ ಪರಿಶುದ್ಧ ಆತ್ಮನೇ ಭರಿಸಿದ್ದಾನೆ ಪ್ರೇರೆ. ಇದನ್ನು ನಾವು ಪರಿಶುದ್ಧ ಆತ್ಮನ ಪರಿಚಯ ಆಗಬೇಕು. ಯೇಸುವಿನಲ್ಲಿ ವಿಶ್ವಾಸ ಇಟ್ಟವರಿಗೆ, ಯೇಸು ಆತನ ಪ್ರೀತಿಸುವವರಿಗೆ, ಆತನ ಆಜ್ಞೆ ಕೈಗೊಂಡು ನಡೆಯವರಿಗೆ ತಂದೆಯಲ್ಲಿ ಬೇಡಿ ಪರಿಶುದ್ಧಾತ್ಮ ಕಳಿಸಿಕೊಡುತ್ತಿದ್ದಾನೆ. ಸದಾ ಕಾಲ ನಿಮ್ಮ ಸಂಗಡ ಇರುತ್ತಾನೆ. ಸಮಗ್ರ ಸತ್ಯ ಕರೆದುಕೊಂಡು ಹೋಗುತ್ತಾನೆ ಆತ ನಿಮ್ಮನ್ನು. ಲೋಕವು ಆತನನ್ನು ಬರಮಾಡಿಕೊಳ್ಳುವುದಿಲ್ಲ. ಲೋಕ ಅಂದರೆ ಪ್ರೇರೆ ಚಿತ್ರಗಳಲ್ಲಿ ವಿಶ್ವಾಸ ಇಡುವುದು, ನೋಡಿ ನಂಬುವುದು. ನಂಬಿ ನಡೆಯುವುದಿಲ್ಲ, ನೋಡಿ ನಂಬುತ್ತಾರೆ. ವಾಕ್ಯ ಅಂದರೆ ಮಾತನಾಡುತ್ತಾನೆ ದೇವರು. ಶಬ್ದ ಬರುತ್ತದೆ, ಆತನು ಮಾತನಾಡಿದರೆ ಮಾತಿಗೆ ವಾಕ್ಯ ಅಂತ ಪ್ರೇರೆ. ವಾಕ್ಯ ಅಂದರೆ ಬರೀ ಅಕ್ಷರ ಮಾತ್ರ ಅಲ್ಲ. ಈ ಅಕ್ಷರದಲ್ಲಿ ಅದರ ಪ್ರಕಾರ ನಡೆದರೆ ಆ್ಯಕ್ಟ್ ಆನ್ ದ ವರ್ಡ್ ಆಫ್ಟರ್ ವಿ ಸಿ ಮ್ಯಾನಿಫೆಸ್ಟೇಷನ್ ಹೋಲಿ ಸ್ಪಿರಿಟ್ ಇನ್ ಅವರ್ ಲೈಫ್ಸ್. ಯಾವಾಗ ವಾಕ್ಯ ಪ್ರಕಾರ ನಡೀತೇವೆ ಪ್ರೇರೆ, ಪರಿಶುದ್ಧಾತ್ಮ ನಮ್ಮ ಜೀವಿತದಲ್ಲಿ ಪ್ರಕಾಶಕ್ಕೆ ಬರುತ್ತಾನೆ, ಕಾರ್ಯ ಮಾಡೋದನ್ನು ನೋಡುತ್ತೇವೆ. ಹೌದು, ಮತ್ತು ನಮ್ಮ ಹೃದಯ ಸ್ಥಿರವಾಗುತ್ತದೆ, ಕಣ್ಣುಗಳು ಕಳೆಗೊಳ್ಳುತ್ತವೆ, ಪರಿಶುದ್ಧತೆ ಅರ್ಥವಾಗುತ್ತದೆ,
ದೇವರು ಆತ್ಮಸ್ವರೂಪನೆಂದು ಗ್ರಹಿಸುತ್ತೇವೆ. ಈ ಲೋಕದಲ್ಲಿರುವ ದುಷ್ಟನಾದ ಸೈತಾನನಿಗಿಂತ, ಕೆಡುಕನಿಗಿಂತ, ಮರಣಾಧಿಕಾರಿಗಿಂತ ನಮ್ಮಲ್ಲಿರುವ ದೇವರ ಆತ್ಮನು ದೊಡ್ಡಾತನು, ಬಲಿಷ್ಠನು, ಶ್ರೇಷ್ಠನು, ಶಾಶ್ವತ ಜೀವ ನೀಡಿದಾತನು, ಮರಣದ ಮುಳ್ಳನ್ನು ಮುರಿದಾತನು, ಮರಣವನ್ನೇ ನುಂಗಿದಾತನು, ಮರಣಾಧಿಕಾರಿ ತಲೆಯನ್ನು ಶಿಲುಬೆಯಲ್ಲಿ ಜಜ್ಜಿದಾತನು, ಆತನ ಸೈನ್ಯದೊಡನೆ ಆತನನ್ನು ಅಪಜಯಪಡಿಸಿ ಮೆರವಣಿಗೆ ಮಾಡಿದಾತನು. ಮರಣಾಧಿಕಾರಿಯನ್ನು ಅಲ್ಲೇ ಮರಣವೇ ನಿನ್ನ ವಿಷಯದುಕೊಂಡು, ಎಲ್ಲಿ ನಿನ್ನ ವಿಷಯದುಕೊಂಡು ಪಾಪವೇ, ಪಾಪಕ್ಕೆ ಶಕ್ತಿ ಆಧಾರ ಧರ್ಮಶಾಸ್ತ್ರದ ಬೋಧನೆ. ಹೌದು ಪ್ರೇರಿ, ಹಳವಡಂಬಡಿಕೆ ಬೋಧನೆ ಮರಣದ ನೆರಳಿನಲ್ಲಿದೆ ಪ್ರೇರೆ. ನಾವು ಪುನರುತ್ಥಾನವಾದ ಯೇಸುವಿನ ಬೋಧನೆಗಳಿಗೆ ಪ್ರವೇಶ ಆಗೋ ಪ್ರೇರೆ, ಅದು ನೆರಳು, ಇದು ವ್ಯಕ್ತಿ. ಅಲ್ಲಿ ನೆರಳಿನಲ್ಲಿ ವ್ಯಕ್ತಿಯನ್ನು ಹುಡುಕಾಡುತ್ತಿದ್ದೆವು ಪ್ರೇರೆ, ಆ ನೀತಿಯನ್ನು ಹುಡುಕಾಡುತ್ತಿದ್ದೆವು. ಆ ನೀತಿ ಸಂಪಾದಿಸ್ಕೊಳ್ಳೋ ಆಗಲಿಲ್ಲ. ಆದ್ದರಿಂದಲೇ ದೇವರ ವಾಕ್ಯವೇ ಅಸ್ತ್ರವಾಯಿತು. ದೇವರ ವಾಕ್ಯವೇ ನೀತಿವಂತನಾಗಿ ದೇವಕುಮಾರನಾಗಿ, ದೇವರೇ ಮನುಷ್ಯಾಕಾರದಲ್ಲಿ ಕೃಪೆ ಸತ್ಯ ಸಂಪೂರ್ಣನಾಗಿ ಆಗಮಿಸಿದ ಪ್ರೇರೆ 2000 ವರ್ಷಗಳ ಕೆಳಗೆ. ಆತನ ಕೃಪೆಯಿಂದ ನಮಗೆ ಯೋಗ್ಯತೆ ಉಂಟಾಯಿತು ದೇವರ ಸನ್ನಿಧಿಗೆ ಧೈರ್ಯದಿಂದ ಪ್ರವೇಶಿಸಲು. ಸಂಪೂರ್ಣರಾದೆವು ಆತನಲ್ಲಿ. ಅದು ಪ್ರಿಯ, ಸಂಪೂರ್ಣ ಪ್ರವೇಶ ಆಗುತ್ತಿದ್ದೇವೆ. ಶಿಲ್ಬೆ ಮಾರ್ಗದಲ್ಲಿ ನಮ್ಮ ಶಿಲ್ಬೆಯನ್ನು ಹೊತ್ತುಕೊಂಡು ಅನುದಿನ ನಮ್ಮ ಇಷ್ಟ ಪ್ರಕಾರ ಅಥವಾ ದೇವಚಿತ್ತಾನುಸಾರ ಆತನ ಹಿಂದೆ ಹೋಗ್ಬೇಕು ಪ್ರಿಯ, ಯೇಸುವಿನಿಂದೆ. ಹೀಗೆ ಐಶ್ವರ್ಯವಂತನಾದ ಸಹೋದರನು ಹೀನ ಸ್ಥಿತಿಗೆ ಬಂದನೆಂದು ಉಲ್ಲಾಸ ಪಡಲಿ. ಹೌದು ಪ್ರಿಯ, ಐಶ್ವರ್ಯವಂತನು ಹೀನ ಸ್ಥಿತಿಗೆ ಬಂದನೆಂದು ಉಲ್ಲಾಸ ಪಡಬೇಕಂತ ಪ್ರಿಯರೇ. ನಾವು ಭಾಳ ಸಾರಿ ನೋಡ್ತೇವೆ, ಯೇಸುವಿನಲ್ಲಿ ಬರುತ್ತಲೇ ಬರೀ ಆಶೀರ್ವಾದ ಎಂದು. ಇಲ್ಲ ಪ್ರಿಯರೇ, ಯೇಸುವಿನ ನಂಬುವುದೇ ಆಶೀರ್ವಾದ. ಮತ್ತೆ ಪ್ರತ್ಯೇಕವಾದ ಆಶೀರ್ವಾದ ಏನು ನಿನಗೆ? ಯೇಸು ಸ್ವರ್ಗದಿಂದ ಸಿಂಹಾಸನ ಬಿಟ್ಟು ಬಂದಿದ್ದೇ ಆಶೀರ್ವಾದ. ಕೆಟ್ಟಂಥ ನಿನ್ನನ್ನು ನೀತಿಯ ವಾಕ್ಯ ಪರಿಚಯ ಮಾಡಿದ್ದೇ ಆಶೀರ್ವಾದ. ಜೀವ ಮಾರ್ಗದಲ್ಲಿ ನಡೆಸಿದ್ದೆ, ಶಿಲುವೆ ಮಾರ್ಗದಲ್ಲಿ, ರಕ್ಷಣೆ ಮಾರ್ಗದಲ್ಲಿ, ಆನಂದ ಮಾರ್ಗದಲ್ಲಿ, ಪಾಪ ಕ್ಷಮಾಪಣೆ ಮಾರ್ಗದಲ್ಲಿ, ನೂತನ ಸೃಷ್ಟಿಯ ಮಾರ್ಗದಲ್ಲಿ. ಹೌದು ಪ್ರಿಯರೇ, ಕೆಟ್ಟ ಹೃದಯ, ಎಲ್ಲಕ್ಕಿಂತ ವಂಚಕವಾದ ಹೃದಯ, ಗುಣವಾಗದ ವ್ಯಾಧಿಗೆ ಒಳಗಾದ ಹೃದಯ ಗುಣಪಡಿಸಿದೆ ದೊಡ್ಡ ಆಶೀರ್ವಾದ ಪ್ರೇರೆ. ಹೌದು, ಅದು ಹೀಗೆ ಐಶ್ವರ್ಯವಂತನಿಗೆ ಕೇಳ್ತಾನೆ ಪ್ರೇರೆ, ನಿಜವಾದ ಏಕದೇವರನ್ನು ಆರಾಧಿಸು, ದೇವರ ಹೆಸರನ್ನು ಅಯೋಗ್ಯವಾಗಿ ಉಚ್ಚರಿಸಬೇಡ. 2ನೇದು. 3ನೇದು, ವಿಗ್ರಹ ಆರಾಧನೆ ಮಾಡಬಾರದು, ಮೂರ್ತಿ ಪೂಜೆ ಮಾಡಬಾರದು. 4ನೇದು, ಸಬ್ಬತ್ ದಿನವನ್ನು ಆಚರಿಸಬೇಕು ಪವಿತ್ರವಾಗಿ, ಅಂದರೆ ದೇವರ ದಿನ. ಸ್ಯಾಟರ್ಡೆ, ಫ್ರೈಡೆ ಈವ್ನಿಂಗ್ ಟು ಸ್ಯಾಟರ್ಡೆ ಈವ್ನಿಂಗ್, ಶುಕ್ರವಾರ ಸಾಯಂಕಾಲದಿಂದ ಶನಿವಾರ ಸಾಯಂಕಾಲದವರೆಗೆ ಪ್ರೇರೆ. ಇದು ಯೆಹೂದ್ಯರ ವಾಡಿಕೆಯಲ್ಲಿ ತಂದ ದೇವಜನರ ಹಳೆ ಒಡಂಬಡಿಕೆಯಲ್ಲಿ ಮಾಡೋದು. ಹೊಸ ಒಡಂಬಡಿಕೆಯಲ್ಲಿ ಪುನರುತ್ಥಾನ ದಿನ ದೇವರ ದಿನಕ್ಕಿಂತ ಶ್ರೇಷ್ಠವಾಗಿದೆ ಪ್ರೇರೆ. ಹೌದು, ಯೇಸು ಕ್ರಿಸ್ತನು ಪುನರುತ್ಥಾನ ದಿನಕ್ಕೆ ಒಡೆಯನಾಗಿದ್ದಾನೆ. ಹೌದು, ಪುನರುತ್ಥಾನ ಅಂದರೆ ಯೇಸು ಸಮಾಧಿಯಿಂದ ಎದ್ದಿದ್ದು, ಮರಣದ ಮುಳ್ಳನ್ನು ಮುರಿದು ಮರಣಕ್ಕಿಂತ ದೊಡ್ಡ ಶಕ್ತಿಯಾಗಿ ನಿಂತುಕೊಂಡಿದ್ದು ಯೇಸು ಪ್ರೇರೆ. ಹೌದು, ಯೇಸುವಿನ ಬಳಿಗೆ ಬರುವವರು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾರೆ, ತೀರ್ಪಿನಿಂದ ಪಾರಾಗಿ ದೇವರ ಕ್ಷಮಾಪಣೆಗೆ ಪಾತ್ರರಾಗಿದ್ದಾರೆ ಪ್ರೇರೆ. ಹೌದು, ಇಕ್ಕಟ್ಟಾದ ಬಾಗಿಲಲ್ಲಿ ಪ್ರವೇಶಿಸಿ ಆನಂದಪುರಕ್ಕೆ ಸೇರಿದ್ದಾರೆ. ಹೌದು ಪ್ರೇರೆ, ನಿಜವಾಗಿ ಯೇಸುವನ್ನು ಪ್ರೀತಿಸಿ ಆತನನ್ನು ಆತನಂತೆ ಫಾಲೋ ಮಾಡಿದರೆ, ಹಿಂಬಾಲಿಸಿದರೆ ನಿಜವಾಗಿ ಕಡೆಯವರೆಗೆ ವಿಶ್ವಾಸ ಕಾಪಾಡಿಕೊಳ್ಳುತ್ತೇವೆ ಪ್ರೇರೆ. ಸುಳ್ಳು ಬೋಧಕರಿಂದ, ಸುಳ್ಳು ಅಪೊಸ್ತಲರು, ಸುಳ್ಳು ಪ್ರವಾದಿಗಳಿಂದ ತಪ್ಪಿಸಿಕೊಳ್ಳುತ್ತೇವೆ. ಕಾರಣ ನಿಜವಾದ ಪ್ರವಾದಿಗಳು ಇದ್ದಾರೆ ಎನ್ನುವುದಕ್ಕೆ ಸುಳ್ಳು ಪ್ರವಾದಿಗಳು ಇದ್ದಾರೆ ಎನ್ನುತ್ತೇವೆ ಪ್ರೇರೆ. ನಿಜವಾದ ಪ್ರವಾದಿ ಇಲ್ಲದಿದ್ದರೆ ಸುಳ್ಳು ಪ್ರವಾದಿ, ಸುಳ್ಳು ಅಪೊಸ್ತಲರು ಎಂಬ ಶಬ್ದವೇ ಬರುವುದಿಲ್ಲ. ಹೌದು, ಹೀಗೆ ಯೇಸುವಿಗೆ ಗೊತ್ತು ಪ್ರೇರೆ ಯಾರು ಆತನ ನಿಜವಾದ ಶಿಷ್ಯರೆಂದು. ನಾವು ನಿಜವಾಗಿ ಯೇಸುವನ್ನು ಹಿಂಬಾಲಿಸುವುದಾದರೆ ಆತ ತಿಳಿಸುತ್ತಾನೆ ಯಾರು ನಿಜವಾದ ದೇವರ ಭಕ್ತರು, ದೇವರ ಅಭಿಷೇಕ್ತರು, ದಾಸರೆಂದು. ಹೌದು, ಅವರಿಗೆ ನಾವು ಗೌರವ ಕೊಟ್ಟರೆ ಸಾಕು, ಯೇಸುವಿಗೆ ಮಕ್ಕಳೆಂದು, ಸೇವಕರೆಂದು. ಹೀಗೆ 1ನೇದು ನಿಜವಾದ ಏಕದೇವರನ್ನು ಆರಾಧಿಸಬೇಕು. 2ನೇದು ದೇವರ ಹೆಸರನ್ನು ಅಯೋಗ್ಯವಾಗಿ ಉಚ್ಚರಿಸಬಾರದು. ಮತ್ತು 3ನೇದು ಮೂರ್ತಿ ಪೂಜೆ ಮಾಡಬಾರದು. 4ನೇದು ದೇವರ ದಿನವನ್ನು ಪವಿತ್ರವಾಗಿ ಆಚರಿಸಬೇಕು. 5ನೇದು ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಹೀಗೆ 10 ವಾಕ್ಯ ಇರ್ತದೆ ಪ್ರೇರೆ. 5 ದೇವರಿಗೆ ಸಂಬಂಧಪಟ್ಟಿದ್ದು, 5 ಮನುಷ್ಯರಿಗೆ ಸಂಬಂಧಪಟ್ಟಿದ್ದು. ಆತ ಎಲ್ಲ ನೆರವೇರಿಸಿನಂತಾನೆ. ಆದರೆ ನಿನ್ನಲ್ಲಿ ಒಂದು ಕಡಿಮೆ ಆಗಿದೆ ಮಗನೇ, ಸಹೋದರ, ನಿನ್ನ ಆಸ್ತಿಪಾಸ್ತಿ ಮಾರಿ ಬಡಬಗರಿಗೆ ಹಂಚಿ ಬಂದು ನನ್ನನ್ನು ಹಿಂಬಾಲಿಸನ್ನುತ್ತಾನೆ. ಆಗ ಆತನು ಮೊರೆ ಬಾಡಿದ ಆತನಾಗಿ ಹೊರಟು ಹೋಗಿಬಿಡುತ್ತಾನೆ ಪ್ರೇರೆ. ಹೌದು ಪ್ರೇರೆ, ನಾವಾದರೂ ಯೇಸು ಹಿಂಬಾಲಿಸೋಣ. ನಮಗಿರುವುದನ್ನು ಯೇಸುವಿಗೆ ಕೊಟ್ಟು ಯೇಸು ನಮ್ಮದಲ್ಲಿ ಆಮೇಲೆ